ನಿನ್ನೆ ಸಂಜೆ ಸುಮಾರು 3:45 ಗಂಟೆಗೆ ಕಾಪು ತಾಲೂಕು ಮುದ್ರಂಗಡಿ ಗ್ರಾಮದಲ್ಲಿ ಸೆಂಟ್ ಸೇವಿಯರ್ಸ್ ಚರ್ಚ್ ಕಾಂಪ್ಲೆಕ್ಸ್ ಮುಂದುಗಡೆ ಡೇವಿಡ್ ಡಿಸೂಸಾ ಎಂಬವರನ್ನು ಇಬ್ಬರು ಜನ ಬೈಕಲ್ಲಿ ಮತ್ತೊಬ್ಬ ವ್ಯಕ್ತಿ ನಡ್ಕೊಂಡು ಸೈಡಿಂದ ಬಂದು ಅವರನ್ನು ತೋರಿಸಿ ಅವರು ಗಾಡಿಗೆ ಹತ್ತುವಾಗ ಕ್ಲೋಸ್ ರೇಂಜಲ್ಲಿ ಬಂದು ಪಿಸ್ಟಲಿಂದ ಫೈರ್ ಮಾಡಿರೋದ್ರ ಬಗ್ಗೆ ನಮಗೆ ಪೊಲೀಸರಿಗೆ ಮಾಹಿತಿ ಸಿಗ್ತದೆ. ತದನಂತರ ಕಾಪು ಸರ್ಕಲ್ ಇನ್ಸ್ಪೆಕ್ಟರು ಮತ್ತು ಎಲ್ಲ ಸಬ್ ಇನ್ಸ್ಪೆಕ್ಟರ್ ಇತರ ಸ್ಟಾಫು CCTV ಪರಿಶೀಲನೆಯನ್ನು ನಡೆಸಿದ್ದೀವಿ. ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳು ಇನ್ಕ್ಲೂಡಿಂಗ್ ವೆಸ್ಟರ್ನ್ ರೇಂಜ್ IG ಅಮಿತ್ ಸಿಂಗ್ ಸರ್ ಸಹ ಸ್ಪಾಟಿಗೆ ಬಂದು ನಾವು ತನಿಖೆಯನ್ನು ಶುರು ಮಾಡಿದ್ದೀವಿ. ಮೊದಲನೇದಾಗಿ ಆ ವಿಚಾರ ಸಂಬಂಧಪಟ್ಟ ಹಾಗೆ ಶಿರ್ವಾ ಪೊಲೀಸ್ ಠಾಣೆಯಲ್ಲಿ CR ನಂಬರ್ 66/2026 ಅಂಡರ್ ಸೆಕ್ಷನ್ 103, 35 BNS ಮತ್ತು 3 and 25 ಆರ್ಮ್ಸ್ ಆ್ಯಕ್ಟ್ ಸೆಕ್ಷನ್ ಅಡಿಯಲ್ಲಿ ನಾವು FIR ದಾಖಲೆಯನ್ನು ಮಾಡಿಕೊಂಡು ನಾವು ತನಿಖೆ ಶುರು ಮಾಡಿದ್ದೀವಿ. ಅಲ್ಲೇ ಸ್ಪಾಟಲ್ಲಿ ಅವ್ರದ್ದು ಆಫೀಸಲ್ಲಿ ಕೆಲಸ ಮಾಡ್ತಿರುವಂಥ ಒಬ್ಬರು ಎಂಪ್ಲಾಯಿ ಕಡೆಯಿಂದನೇ ನಾವು ಕಂಪ್ಲೇಂಟ್ ತೊಗೊಂಡಿದ್ದೀವಿ. ಅವರ ಐ ವಿಟ್ನೆಸ್ ಸಹ ಇದ್ದಾರೆ. ತನಿಖೆ ಮಾಡಿದಾಗ ನಾವು ಈ ವ್ಯಕ್ತಿ ಯಾರು ತೀರಿ ಹೋಗಿರುವಂಥ ವ್ಯಕ್ತಿ ಡೇವಿಡ್ ಡಿಸೂಸಾ ಅವರ ಹಿನ್ನೆಲೆ ಮತ್ತು ಹಳೆಯ ಕೇಸ್ ಡೀಟೇಲ್ಸು ಮತ್ತು ಯಾವ ಕಾರಣಕ್ಕೆ ಆಗಿರಬಹುದು ಅಂತ ಎಲ್ಲ ಕಡೆ ನಾವು ಪರಿಶೀಲಿಸಿದ್ದೀವಿ. ಅದರಿಂದ ನಮಗೆ ಇದು ಆರ್ಥಿಕ ವ್ಯವಹಾರ ಸಂಬಂಧಪಟ್ಟದಾಗಿರಬಹುದಂತ ಮೇನ್ ಅನುಮಾನ ಬಂದಿದೆ. ಅದರೊಟ್ಟಿಗೆ ಈ ಬಂದು ಏನು ಅಸಾಲ್ಟ್ ಮಾಡಿದ್ದಾರೆ ಅಥವಾ ಫೈರಿಂಗ್ ಮಾಡಿದ್ದಾರೆ ಅವರು ಹಿಂದಿಯಲ್ಲಿ ಮಾತಾಡಿರುವಂಥದ್ದು ಐ ವಿಟ್ನೆಸಸ್ ಹೇಳಿದ್ದಾರೆ. ಹಾಗಾಗಿ ಇವರಿಗೆ ಯಾವುದಾದ್ರೂ ನಾರ್ತ್ ಇಂಡಿಯನ್ ವ್ಯಕ್ತಿಗಳೊಟ್ಟಿಗೆ ಅಥವಾ ಗ್ರೂಪ್ಗಳೊಟ್ಟಿಗೆ ಏನಾದರೂ ಸಮಸ್ಯೆ ಇದೆ ಅಂತ ರೀತಿಯಲ್ಲಿ ನಾವು ತನಿಖೆ ಆ ಸೈಡಿಗೆ ಮಾಡಿದಾಗ ನಮಗೆ ಕೆಲವೊಂದು ಅನುಮಾನಗಳು ಬಂದಿದೆ. ಇನ್ ದ ಮೀನ್ ವೈಲ್ ಆರೋಪಿಗಳು 4 ಗಂಟೆಗೆ ಒಫೆನ್ಸ್ ಮಾಡಿದ ಮೇಲೆ ಉಡುಪಿ ಜಿಲ್ಲೆ ಬಿಟ್ಟು ಹೊರಗಡೆ ಹೋಗಲಿಕ್ಕೆ ತಪ್ಪಿಸ್ಕೊಳ್ಳಲಿಕ್ಕೆ ಬೈಂದೂರು ಶಿರೂರು ಕಡೆಯಿಂದಿದ್ರೆ ಅಟ್ಲೀಸ್ಟ್ ಒಂದು 1.5-2 hours ಆ ಸ್ಪಾಟಿಂದ ಟ್ರಾವೆಲ್ ಮಾಡಬೇಕು. ಅಥವಾ ಮಂಗಳೂರು ಕಡೆಗೆ ಆದರೆ ಪಡುಬಿದ್ರಿ ಕಡೆಯಿಂದ ಅಂದರೆ ಒಂದು 35-40 ಮಿನಿಟ್ಸ್ ಬೇಕು. ಅದೇ ರೀತಿ ನಮ್ಮ ಹೆಬ್ರಿ ಆಗುಂಬೆ ಕಡೆಯಿಂದಿದ್ದರೆ ಅದು ಆಗ್ತದೆ ಒಂದು 1.5 hour ಅಂತ ನಿಟ್ಟಿನಲ್ಲಿ ನಾವು ಎಲ್ಲ ಕಡೆ ಚೆಕ್ ಪೋಸ್ಟ್ ಅಳವಡಿಸಿದ್ದೀವಿ. ಎಲ್ಲ ಕಡೆ ಚೆಕ್ ಪೋಸ್ಟ್ಗಳನ್ನು ಅಳವಡಿಸಿ ತ್ವರಿತವಾಗಿ ಸರ್ಚನ್ನು ಶುರು ಮಾಡಿದ್ದೀವಿ. ಒನ್ ಆಫ್ ದ ನಾನು ಹೇಳಿದ್ದು ಉತ್ತರ ಪ್ರದೇಶ್, ಹರಿಯಾಣ, ರಾಜಸ್ಥಾನ್, ಪಂಜಾಬ್ ಈ ಏರಿಯಾದಿಂದ ಇದ್ದಾರೆ ಅಂತ ನಮಗೆ ಪ್ರಾಥಮಿಕ ಮಾಹಿತಿ ಇರೋದು. ಅದನ್ನು ಹುಡುಕಲಿಕ್ಕೆ ನಮ್ಮ ಟೀಮ್ ಕಳಿಸಿದ್ದೀವಿ. ಈ ಹಣದ ಡಿಸ್ಕಷನ್ ಬಂದಾಗ ಒಂದು ಅಂದಾಜೊಂದು 2-3 ಕೋಟಿ ಹಣದ ವಿಚಾರ ಸಂಬಂಧಪಟ್ಟಾಗ ಆಗಿರುವ ಘಟನೆ ಅಂತ ನಮಗೆ ಗೊತ್ತಾಗಿದೆ. ಹಣದ ಮತ್ತು ಕೆಲವೊಂದು ಮೆಟೀರಿಯಲ್ಸ್ ಸಂಬಂಧಪಟ್ಟಾಗ. ಈಗ ಸ್ಪೆಸಿಫಿಕ್ ಡೀಟೇಲ್ಸ್ ಈಗ ನನಗೆ ಹೇಳೋಕ್ಕಾಗಲ್ಲ. ಬಟ್ ಓವರಾಲ್ ಒಂದು 3 ಕೋಟಿ ರೂಪಾಯಿ ಹಣದ ವ್ಯವಹಾರ ಕೊಡಲಿಕ್ಕೂ ಬರಲಿಕ್ಕೂ ಇರುವಂಥದ್ದು ಮಿಕ್ಸ್ ಸೇರಿ ಒಂದು 3 crores 2 to 3 crores ಹಣದ ವ್ಯವಹಾರದ್ದು ಇಶ್ಯೂ ಇದೆ ಅಂತ ನಮ್ಗೆ ಗೊತ್ತಾಗಿದೆ. ಅದು ತನಿಖೆ ಮಾಡ್ತಾ ಇದ್ದೀವಿ. ನನಗೆ ಸ್ಪೆಸಿಫಿಕ್ಲಿ ಈಗ ಅದರ ಬಗ್ಗೆ ಹೇಳೋಕ್ಕಾಗಲ್ಲ. ಯಾಕೆಂದರೆ ಈಗಲೂ ನಮಗೆ ಮೇಲಿಂದ ಮೋಟಿವು ಮತ್ತು ಈ ಥರ ಡೀಟೇಲ್ಸ್ ಗೊತ್ತಾಗಿರೋ ಸ್ಪೆಸಿಫಿಕ್ಸು ಯಾವ ಅಮೌಂಟು ಎಷ್ಟು ಯಾರಿಗೆ ಕೊಡಲಿಕ್ಕಿತ್ತು ಅದರ ಬಗ್ಗೆ ಫುಲ್ ಕ್ಲಾರಿಟಿ ನಮಗಿಲ್ಲ. ಹಾಗೆ ನಾನು ಈಗ ಹೇಳಿದರೆ ತಪ್ಪಾಗ್ತದೆ. ಕೆಲವರನ್ನು ನಾವು ವಶಕ್ಕೆ ತೊಗೊಂಡು ತನಿಖೆ ಮಾಡ್ತಾ ಇದ್ದೀವಿ. ಬಟ್ ಅರೆಸ್ಟ್ ಏನೂ ಅಲ್ಲ. ಸುಮಾರು ಜನರನ್ನು ನಾವು ಲೋಕಲಿ ಸಪೋರ್ಟ್ ಮಾಡಿದವರು ಮತ್ತು ಇತರ ವ್ಯಕ್ತಿಗಳನ್ನು ನಾವು ಕರೆದು ಎನ್ಕ್ವೈರಿ ಮಾಡ್ತಿದ್ದೀವಿ. ಇವರೊಟ್ಟಿಗೆ ಸಂಪರ್ಕಿಸಿದ್ದವರು ಅಥವಾ ಯಾವುದಾದ್ರೂ ರೀತಿಯಲ್ಲಿ ಸಂಪರ್ಕಿಸಿದ ವ್ಯಕ್ತಿಗಳು. ಸೊ ಯಾವ ರೀತಿಯಲ್ಲಿ ಅವರ ಮಧ್ಯದಲ್ಲಿದ್ದ ವ್ಯವಹಾರ ಇತ್ತು ಮತ್ತು ಇತರ ವಿಚಾರಗಳು ನಾವು ತನಿಖೆಯಲ್ಲಿದ್ವಿ. ಬಟ್ ಕೆಲವು ವ್ಯಕ್ತಿಗಳನ್ನು ನಾವು ತನಿಖೆಗೆ ಒಳಪಡಿಸಿದ್ದೀವಿ. ಈಗ ನಮ್ಮದು CCTV ಫುಟೇಜ್ ಪ್ರಕಾರ ಕೃತ್ಯ ಆ ವ್ಯಕ್ತಿಯನ್ನು ತೋರಿಸಿ ಒಬ್ಬ ವ್ಯಕ್ತಿ ನಡ್ಕೊಂಡು ಆ ಡೈರೆಕ್ಷನಿಗೆ ಹೋಗ್ತಾರೆ ಮತ್ತು 2 ಜನ ಬೈಕಲ್ಲಿ ಹೋಗ್ತಾರೆ. ಆಮೇಲೆ 3ನೇ ವ್ಯಕ್ತಿಯ ಬೈಕಲ್ಲಿ ಹತ್ತಿ ಹೋಗಿದ್ದಾರೆ ಅಥವಾ ಬೇರೆ ಗಾಡಿಯಲ್ಲಿ ಹೋಗಿದ್ದಾರೆ. CCTV ಚೆಕ್ ಮಾಡಬೇಕಾಗ್ತದೆ. ಬೈಕು ಅದೇ ಬೈಕಲ್ಲಿ ಲೋಕಲಿ ಯಾರೋ ಸಪ್ಲೈ ಮಾಡಿದ್ದಾರೆ ಅಂತ ನಮಗೆ ಪ್ರಾಥಮಿಕ ಮಾಹಿತಿ ಇರೋದು. ಅದು ಕಂಡುಹಿಡಿತೀವಿ ಅಂತ ನಮ್ಮದು ಪ್ರಿಲಿಮಿನರಿ ಅಸೆಸ್ಮೆಂಟ್. ಬೇರೆ ಎಲ್ಲಿಂದಾದ್ರೂ ತಂದಿದ್ದಾರೆ ನೋಡಬೇಕು. ಬಟ್ ಬೈಕಲ್ಲಿ ಫೇಕ್ ನಂಬರ್ ಪ್ಲೇಟ್ ಹಾಕಿರೋದು, ನಕಲಿ ನಂಬರ್ ಪ್ಲೇಟ್. ಸ್ಕೂಲ್ ಬಸ್ದು ನಂಬರ್ ಪ್ಲೇಟ್ ಹಾಕಿದ್ದಾರೆ. ಬೈಕ್ ಮೇಲೆ
ಅದೇ ನಂಬರ್ ಹಾಕಿದ್ದಾರೆ, ಆ ಪ್ಲೇಟ್ ಕದ್ದು ಹಾಕಿದ್ದಾರೆ. ಆರೋಪಿಗಳ ಸ್ಟೇಟಲ್ಲಿ ಪ್ರಕರಣ ಜಾಸ್ತಿ ಇದೆ. ಇವರು ಯಾರು ಕರ್ನಾಟಕದಲ್ಲಿ ಏನಾದರೂ ಇನ್ವಾಲ್ವ್ ಆಗಿದ್ದಾರೆ? ಕರ್ನಾಟಕದಲ್ಲಿ ಇದುವರೆಗೂ ಇವ್ರದ್ದು ಯಾವುದು ಕೇಸಸ್ ಬಗ್ಗೆ ನಮಗೆ ಮಾಹಿತಿ ಸಿಗಲಿಲ್ಲ. ಇದು ನಮ್ಮ ಅನುಮಾನ ಪ್ರಕಾರ ಈ ಪ್ಲ್ಯಾನಿಂಗ್ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಅಥವಾ ಈ ಥರ ಇದು ಮಾಡಬೇಕು ಅಂತ ಪ್ಲ್ಯಾನ್ ಅಟ್ಲೀಸ್ಟ್ 2 months ಬಿಫೋರ್ ಸ್ಟಾರ್ಟ್ ಆಗಿದೆ. ರೀಸೆಂಟ್ಲಿ ಆಗಿರೋದಿಲ್ಲ, ಕನಿಷ್ಠ ಒಂದು 2 ತಿಂಗಳು ಮುಂಚಿಂದನೇ ಈ ಸಂಚು ಶುರು ಆಗಿದೆ. ನಾವು ಫೋನ್ ಮತ್ತು ಈ ಥರದ ಅನಾಲಿಸಿಸ್ ಮಾಡುವಾಗ ಗೊತ್ತಾಗ್ತದೆ. ಬಟ್ ಪ್ಲ್ಯಾನಿಂಗ್ ಹ್ಯಾಸ್ ಸ್ಟಾರ್ಟೆಡ್ 2 months ಬ್ಯಾಕ್. ಈ ವ್ಯಕ್ತಿಗಳು ಒಂದು 2 ತಿಂಗಳು ಮುಂಚೆ ಇಲ್ಲಿ ಬಂದು ಇದರಲ್ಲಿ ಒಬ್ಬರಿಬ್ಬರು ವ್ಯಕ್ತಿಗಳು ಬಂದು ನೋಡಿಕೊಂಡು ಹೋಗಿದ್ದಾರೆ ಪರಿಸ್ಥಿತಿ ಏನಿದೆ ಅಂತ, ಎಲ್ಲಿದೆ ಅಂತ. ನಮಗೆ ಈ ಬೇರೆ ಬೇರೆ ಸ್ಟೇಟ್ದು ಡೇಟಾ ಬರಲಿಕ್ಕಿದೆ, ಅಲ್ಲಿ ಅರೆಸ್ಟ್ ಆಗಿದೆ ಇಲ್ವಾ ಅಥವಾ ಅದೇ ರೀತಿ ಅಲ್ಲಿ ಆಗಿರೋ ಸೆಕ್ಷನ್ಸ್ ಡೀಟೇಲ್ಸ್ ನಮಗೆ ಫುಲ್ ಡೀಟೇಲ್ ಆಗಿ ಸಿಗಲಿಲ್ಲ. ಅದು ಸಿಗುವಾಗ ನಾನೇ ಗ್ರೂಪ್ಗೆ ಶೇರ್ ಮಾಡ್ತೀನಿ. ಐ ವಿಲ್ ಶೇರ್ ಇಟ್ ವಿತ್ ಯು. ಇನ್ನೂ ನನ್ನ ಅನಿಸಿಕೆ ಪ್ರಕಾರ ಈ ಪ್ರಕರಣದಲ್ಲಿ ನಾವು ಅರೆಸ್ಟ್ ಮಾಡಿರುವಂಥದ್ದು ಸ್ಪಾಟಲ್ಲಿ ಆಗಿರುವಂಥದ್ದು, ಇನ್ನೂ ಸುಮಾರು ಕೆಲಸ ಉಳಿದಿದೆ. ಅದಾದಮೇಲೆ ಡೆಫಿನೆಟ್ಲಿ ವಿ ವಿಲ್ ರೆಕಮೆಂಡ್ ಫಾರ್ ಅರೆಸ್ಟ್ ಆ್ಯಂಡ್ ರಿವಾರ್ಡ್ಸ್. ಬಟ್ ಇದೊಂದು ಲಾಜಿಕಲ್ ಕನ್ಕ್ಲೂಷನ್ಗೆ ತರಬೇಕು, ಅದು ಮೋಸ್ಟ್ ಇಂಪಾರ್ಟೆಂಟ್. ಫಸ್ಟ್ 3 ಜನ ಒಟ್ಟಿಗೆ ಬಸ್ಸಲ್ಲಿ ಇದ್ರಂತ. ನಾವು ಪೊಲೀಸ್ ಚೆಕ್ ಪೋಸ್ಟ್ ನೋಡಿಕೊಂಡು ಮುಂಚೆನೇ ಇಳಿದು, ನಮ್ಮ ಚೆಕ್ ಪೋಸ್ಟ್ ಮುಂದೆಲ್ಲ ಅದಕ್ಕೆ ಮುಂಚೆನೇ ಇಳಿದು ಅವರು ತಪ್ಪಿಸ್ಕೊಂಡಿದ್ದಾರೆ. ಬಸ್ನವರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಪ್ರೈವೇಟ್ ಬಸ್ ಭಟ್ಕಳ ಡೈರೆಕ್ಷನಲ್ಲಿ ಹೋಗ್ತೈತೆ. ಅವ್ರದ್ದು ಪ್ಲ್ಯಾನ್ ಇವರದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಇವರು 3 ಜನ ಫಸ್ಟ್ ಒಂದು ಬಸ್ ಹತ್ತಿ ಮತ್ತು ಸಪ್ರೇಟ್ ಬಸ್ಗಳಲ್ಲಿ ಹತ್ತಿ ಮತ್ತು ಮಧ್ಯದಲ್ಲಿ ಟ್ರೈನಿಗೆ ಶಿಫ್ಟ್ ಆಗಿ, ಇವರು ಮೂರು ಬೇರೆ ಬೇರೆ ಸ್ಟೇಟಿಂದ ಇರೋದ್ರಿಂದ ಒಂದು ವರ್ಕ್ ಮುಗಿದರೆ ಮತ್ತೆ ಅವರು ಒಟ್ಟಿಗೆ ಒಂದೇ ಕಡೆಗೆ ಹೋಗುವಂಥದ್ದು ಆ ಥರ ಪ್ಲ್ಯಾನಿಂಗ್ ಏನೂ ಇಲ್ಲ. ಮತ್ತು ಅವರು ಈ ಪ್ರೊಫೆಷ್ನಲ್ ಕಿಲ್ಲರ್ಸ್ ಇರೋದ್ರಿಂದ ಅವರು ಒಬ್ಬೊಬ್ಬರ ಹತ್ರ ಇಂಟ್ರ್ಯಾಕ್ಷನು ಸಹ ಮಾಡಲ್ಲ, ಒಬ್ಬೊಬ್ಬರ ಹತ್ರ ಫೋನ್ ಕರೆ ಮಾಡಿ ಮಾತಾಡೋದು ಆ ಥರ ಇಂಟ್ರ್ಯಾಕ್ಷನ್ ಸಹ ಇಲ್ಲ. ಅದೆಲ್ಲ ಮುಂಚೆನೇ ಫಿಕ್ಸ್ ಮಾಡಿ ಬಂದಿರ್ತಾರೆ. ಇನ್ಫ್ಯಾಕ್ಟ್ ನಮಗೆ ಅವ್ರ ಕೈಯಿಂದ ಸಿಕ್ಕಿರುವಂಥ ಮೊಬೈಲ್ ಫೋನ್ಸ್ ಇದೆ, ನಮಗೆ ಇನ್ನೊಂದು ದಿನ ಕಾಲ ತಡೆ ಆಗಿದ್ದರೆ ಆ ಫೋನ್ಗಳು ಸಿಗ್ತಾ ಇರಲಿಲ್ಲ. ಅದೆಲ್ಲ ಆ ಕೆಲಸಕ್ಕೋಸ್ಕರ ತೆಗೆದ ಫೋನು ಕೆಲಸ ಆದಮೇಲೆ ಡಿಸ್ಟ್ರಾಯ್. ಈಗ ನಮಗೆ ಒಂದು ಆರೋಪಿಗಳಿಗೆ ಒಂದು 2 ಲಕ್ಷ ಹತ್ತಿರ ಇದುವರೆಗೂ ದುಡ್ಡು ಬಂದಿರೋದ್ರ ಬಗ್ಗೆ ನಮಗೆ ಸ್ಪೆಸಿಫಿಕ್ ಮಾಹಿತಿ ಇದೆ. ಇದುವರೆಗೂ ಫೈನಲ್ ಅಮೌಂಟ್ ಎಷ್ಟಿಗೆ ಹಾಕಿದ್ದಾರೆ, ಯಾರು ಕೊಟ್ಟಿದ್ದಾರೆ, ಒಬ್ಬರದ್ದು ಅಕೌಂಟಲ್ಲಿ ನಮಗೆ ಸಿಕ್ಕಿರೋದು. ಉಳಿದವ್ರದ್ದು ಅಕೌಂಟ್ ಡೀಟೇಲ್ಸ್ A1 ಅಕೌಂಟಿಗೆ. ಈ ಘಟನೆ ಆಗಲಿಕ್ಕೆ ಮುಂಚೆನೂ ಆಗಿದೆ, ಕೆಲವೊಂದು ಇನ್ಸ್ಟಾಲ್ಮೆಂಟಲ್ಲಿ ಘಟನೆ ಆದಮೇಲೂ ಕೆಲವೊಂದು ಅಮೌಂಟ್ ಬಂದಿದೆ. 2 ಲಕ್ಷ ಮೇಲೆ. 9mm ಪಿಸ್ಟಲ್, ಅದು ಒಳ್ಳೆ ಕಂಡೀಷನಲ್ಲಿದೆ ಆ್ಯಕ್ಚುಲಿ. ಅದು ಎಲ್ಲಿಂದ ಪ್ರೊಕ್ಯೂರ್ ಮಾಡಿದ್ದಾರೆ ಗೊತ್ತಿಲ್ಲ. ನಾವು ಫೊರೆನ್ಸಿಕ್ ನಮ್ಮ ಬ್ಯಾಲಿಸ್ಟಿಕ್ಸ್ ಎಕ್ಸ್ಪರ್ಟ್ಸಿಗೆ ಕೊಟ್ಟು ಚೆಕ್ ಮಾಡಬೇಕು. ಯಾರು ಇಲ್ಲ, ಅದೆಲ್ಲ ತನಿಖೆಯಲ್ಲಿದೆ. ನಾನು ಹೇಳಿದ್ದೇನಲ್ಲ, ಇನ್ನೊಂದು ನೆಕ್ಸ್ಟ್ ಸ್ಟೆಪ್ಗಳೆಲ್ಲ ಈಗ ತನಿಖೆಯಲ್ಲಿ ಈಗ ಆಗಿ 24 ಗಂಟೆ ಈಗ ಆಗಿದೆ. ಸೊ ಇನ್ನೂ ನಮಗೆ ಸ್ವಲ್ಪ ಸುಮಾರು ಎಲ್ಲ ಟೀಮ್ಸ್ ಒಟ್ಟಿಗೆ ವರ್ಕ್ ಮಾಡ್ತಿರೋದ್ರಿಂದ ಇದು ಬೇಗ ಆಗಿರೋದು. ಅದು 2 ಜಿಲ್ಲೆ ಪೊಲೀಸ್ ಒಟ್ಟಿಗೆ ಕೋಆರ್ಡಿನೇಟ್ ಮಾಡಿ, ನಮ್ಮ IG ವೆಸ್ಟರ್ನ್ ರೇಂಜ್ ಅಮಿತ್ ಸಿಂಗ್ ಸರ್ 2 ಡಿಸ್ಟ್ರಿಕ್ಟಿಂದನೂ ಎಲ್ಲ ರೀತಿಯಲ್ಲೂ ಒಟ್ಟಿಗೆ ಮಾಡ್ತೀವಿ ಅಂತ ಕೋಆರ್ಡಿನೇಟ್ ಮಾಡಿರೋದ್ರಿಂದ ಇಷ್ಟು ತ್ವರಿತವಾಗಿ ಈ ಸೆನ್ಸಿಟಿವ್ ಕೇಸನ್ನು ನಮಗೆ ಕ್ರ್ಯಾಕ್ ಮಾಡೋಕ್ಕಾಗಿರುವಂಥದ್ದು. ಬಟ್ ಇಟ್ ಈಸ್ ಓನ್ಲಿ ಸ್ಟಾರ್ಟಿಂಗ್ ಪಾಯಿಂಟ್. ಇನ್ನು ಮುಂದೆ ತನಿಖೆ ಮಾಡಿ ಇದರ ಹಿಂದೆ ಇರುವಂಥ ವ್ಯಕ್ತಿಗಳನ್ನು ಸಹ ನಾವು ಐಡೆಂಟಿಫೈ ಮಾಡಬೇಕಾಗ್ತದೆ. ಒಂದು ತಂಡ ಹೋಗಿದೆ. ಈಗ ಟೀಮ್ ರಚನೆ ಆಗಿರುವುದು ನಿನ್ನೆ ನಿಜ ಹೇಳಬೇಕಾದ್ರೆ ಉಡುಪಿ ಜಿಲ್ಲಾ ಪೊಲೀಸಲ್ಲಿರೋ ಪ್ರತಿಯೊಬ್ಬರು ಸಬ್ ಇನ್ಸ್ಪೆಕ್ಟರ್ ಒಂದು ಅಥವಾ ಬೇರೆ ಕೆಲಸದಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಟು ದ್ಯಾಟ್ ಎಕ್ಸ್ಟೆಂಟ್ ನಾನು ಇದು ಹೇಳ್ಬೋದು, ಭಟ್ಕಳ ಸಬ್ ಡಿವಿಷನಲ್ಲಿ ಇರುವಂಥವರು ಮತ್ತು ಇರುವಂಥ ಸಬ್ ಇನ್ಸ್ಪೆಕ್ಟರ್ಸು ಸಹ ಒಂದು ಅಥವಾ ಚೆಕ್ಕಿಂಗು ಅಥವಾ ಇನ್ನು ರೈಲ್ವೆ ಸ್ಟೇಷನಿಗೆ ಹೋಗೋದು, ಇನ್ನೊಂದು ಮತ್ತೊಂದು ಬೇರೆ ರೀತಿಯಲ್ಲಿ ಇದ್ದಿದ್ರು. ಸ್ಪೆಸಿಫಿಕ್ಲಿ ಟೀಮ್ ಅಂತ ಹೇಳಲಿಕ್ಕೆ ಇವಾಗ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಟೀಮ್ CCTV ಒಂದು ಕಡೆಯಲ್ಲಿ ಫಾಲೋ ಮಾಡ್ತಿದ್ರೆ, ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಟೀಮು ಒಬ್ಬ ಆರೋಪಿದು CCTV ಫುಟೇಜ್ ಫಾಲೋ ಮಾಡ್ತಿದ್ರು, ಇನ್ನೊಬ್ಬರು ನಮ್ಮದು ಹೆಡ್ ಕ್ವಾರ್ಟರಲ್ಲಿ ಇನ್ಸ್ಪೆಕ್ಟರ್ ಆ್ಯಂಡ್ ಟೀಮು
ಇವರದು ಬ್ಯಾಕ್ಗ್ರೌಂಡ್ ಡೇಟಾ, ಕ್ರಿಮಿನಲ್ ಹಿನ್ನೆಲೆ, ನಮ್ಮದು ಕ್ರಿಮಿನಲ್ ರೆಕಾರ್ಡ್ಸಲ್ಲಿ ಚೆಕಿಂಗ್ ಮಾಡ್ತಾಯಿತ್ತು. ಸೊ ನಿನ್ನೆ ಉಡುಪಿ ಜಿಲ್ಲಾ ಪೊಲೀಸಲ್ಲಿ ಯಾರೂ ಸಹ ಈ ಕೇಸಲ್ಲಿ ಇನ್ವಾಲ್ವ್ ಆಗದೇ ಇರಲಿಲ್ಲ, ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಸುಮಾರು ಉಡುಪಿ ಮತ್ತು ನಮ್ಮ ಭಟ್ಕಳ, ಕುಮಟಾ ಸೇರಿಸಿದರೆ ರೈಲ್ವೆ ಸ್ಟೇಷನು ಮತ್ತು ಈ ಥರ ಏರಿಯಾದಲ್ಲೆಲ್ಲ ಡಿಪ್ಲಾಯ್ಮೆಂಟ್ ನೋಡಿದೆವು. ಸುಮಾರು ಒಂದು ಕನಿಷ್ಠ 500ಕ್ಕಿಂತ ಜಾಸ್ತಿ ಪೊಲೀಸ್ ಆಫೀಸರ್ಸು, ಇನ್ಸ್ಪೆಕ್ಟರ್ಗಳು, ಸಬ್ ಇನ್ಸ್ಪೆಕ್ಟರ್ಗಳು ಈ ಕಳೆದ 24 ಅವರ್ಸಲ್ಲಿ ಆ್ಯಕ್ಟಿವ್ಲಿ ಪ್ರಯತ್ನ ಪಟ್ಟಿರೋದ್ರಿಂದ ಇದು ತ್ವರಿತವಾಗಿ ನಮಗೆ ಬೇಗ ಸಾಲ್ವ್ ಮಾಡೋಕ್ಕಾಗಿದೆ ಅಂತ. ಮತ್ತು ಅವ್ರದ್ದು ಇಂಜರೀಸ್ದು ಡೀಟೇಲ್ಸು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ಹೇಳೋಕ್ಕಾಗ್ತದೆ. ನಾನೀಗ ಹೇಳಿ ಅದು ತಪ್ಪಾಗಿದ್ರೆ ಸರಿ ಆಗಲ್ಲ. ಬಟ್ ಮಿನಿಮಮ್ 2 ಅಲ್ವಾ? 3 ರೌಂಡ್ಸ್ ಅವ್ರ ಅವರ ಮೇಲೆ ಫೈರ್ ಆಗಿರೋದು ನಮಗೆ ಪ್ರಾಥಮಿಕವಾಗಿ ಕಂಡು ಬಂದಿರೋದು. ಮತ್ತು ಎಷ್ಟು ಬಾಡಿಯಲ್ಲೇ ಸಿಕ್ಕಿದೆ, ಎಷ್ಟು ಸ್ಪಾಟಲ್ಲೇ ಸಿಕ್ಕಿದೆ, ಅದು ಫಾರೆನ್ಸಿಕ್ ಟೀಮ್ನವ್ರು ರಿಪೋರ್ಟ್ ಕೊಡುವಾಗ ನಮಗೆ ಕ್ಲಾರಿಟಿ ಬರ್ತದೆ. 9mm ಅದು ರಿವಾಲ್ವರಾ 6 10 10 ರೌಂಡ್ಸ್ ಇದೆ. ಅದರದ್ದು ಕೆಪಾಸಿಟಿ 10 ರೌಂಡ್ ಇದೆ. ಓಕೆ, ನನಗೆ ಗೊತ್ತಿಲ್ಲ. ಅದರಲ್ಲಿ ಸಿಮ್ ಕಾರ್ಡ್ಗಳು, ಮೊಬೈಲ್ ಫೋನ್ಗಳು ಮತ್ತು ಬಟ್ಟೆ ಎಷ್ಟು ಸಿಕ್ಕಿರೋದು. ಅದೇ ನಮಗೆ ಒಂದು ಅಂದಾಜು ಒಂದು 2 ತಿಂಗಳು ಮುಂಚೆ ಒಂದು ರೌಂಡ್ ಬಂದು ರೆಕ್ಕೆ ಮಾಡಿ ಹೋಗಿದ್ದಾರೆ. ಆಮೇಲೆ ಕೆಲವೊಂದು ಒಂದು ವಾರ ಮುಂಚೆ ಉಡುಪಿಯಲ್ಲಿ ಸ್ಟೇ ಮಾಡಿರೋದು. ಓಕೆ, ಥ್ಯಾಂಕ್ ಯು. ಈಗ ಜಸ್ಟ್ ಅರೆಸ್ಟು ಮಾಡಿಕೊಂಡು ಮತ್ತು ಫರ್ದರ್ ನಾವು ಪ್ರೊಡ್ಯೂಸ್ ಮಾಡಿ ಈಗ ಪೊಲೀಸ್ ಕಸ್ಟಡಿಗೆ ತೊಗೊಳ್ತೀವಿ. 3 ಇರ್ತೀವಿ. ಅದರಲ್ಲಿ A1 ಆಲ್ರೆಡಿ ಹಾಸ್ಪಿಟಲೈಸ್ಡ್ ಇದ್ದಾರೆ. ಸೊ ಅವ್ರದ್ದು ಸರಿ ಆದಮೇಲೆ ಔಟ್ ಆಫ್ ಡೇಂಜರ್ ಏನು ಸಮಸ್ಯೆ ಇಲ್ಲ. ಮತ್ತು A2 A3 ಬೆಳಗ್ಗೆ ಸಿಕ್ಕಿರುವಂಥದ್ದು. ಅವರನ್ನು ಆದಷ್ಟು ಬೇಗ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಪೊಲೀಸ್ ಕಸ್ಟಡಿಗೆ ತೊಗೊಂಡು ಮತ್ತೆ ತನಿಖೆ ಮುಂದುವರಿತೀವಿ. ಓಕೆ, ಥ್ಯಾಂಕ್ ಯು.